ಸ್ನೇಹಿತರೆ, ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಭೂತಾಳೆ ಹೂವು. ನೋಡ್ಬೋದು ನೀವು, ಇದನ್ನ ಭೂತಾಳೆ ಅಂತ ಕರಿತೀವಿ ನಮ್ಮ ಸೈಡು. ನಿಮ್ಮ ಸೈಡು ಭೂತಾಳೆ ಅಂತಾರ, ಕಾತಾಳೆ ಅಂತಾರ ಗೊತ್ತಿಲ್ಲ. ಒಂದೊಂದು ಸೈಡಲ್ಲಿ ಒಂದೊಂದು ಥರ ಇರ್ತದೆ. ಯಾಕಪ್ಪ ಈಗ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಬೇಸಿಗೆ ಬಂತು, ಎಲ್ಲರಿಗೂ ಮೈ ಉರಿ, ಸೆಕೆ, ಕಾವು, ಈಟು ಅಂತ ನಾನಾ ತೊಂದರೆಗಳು ಬರ್ತವೆ. ಕೆಲವೊಬ್ಬರು ಮೈಗಳು ನನ್ನ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಇದನ್ನೇ ಒಂದು ಬೆನಿಫಿಟಾಗಿ ತಗೊಂಡು ಈ ಭೂತಾಳೆ ಕೆಳಗಡೆ ಗೆಡ್ಡೆ ಬರುತ್ತೆ ದಪ್ಪ ಸೈಜ್ಗೆ, ಅದನ್ನು ಕ್ಲೀನಾಗಿ ಹೊಡೆದು ವೈಟ್ಗೆ ಮಾಡಿಬಿಟ್ಟು ತಗೋಗ್ಬಿಟ್ಟು ಅದಕ್ಕೆ ಅದು ಇದು ಮಿಕ್ಸ್ ಮಾಡಿಬಿಟ್ಟು ಕಲ್ಲರ್ ಬರ್ಸ್ಬಿಟ್ಟು ಹೋಗಿ ರೋಡ್ ಸೈಡಲ್ಲಿ ಮಡಿಕ ಕೂತ್ಕೋತಾರೆ. ಅದು ನಾವು ಈಟು ಮಯೂರಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಇದನ್ನ ತಿಂದರೆ ನೀವು ಮಯೂರಿ ಕಡಿಮೆ ಆಗುತ್ತೆ, ತಣ್ಣಗಾಯ್ತದೆ, ತಂಪಾಗುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ನೀಟಾಗಿ ಲೇಯರಾಗಿ ದೋಸೆ ಹೊಡೆದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಸಾರ್ಬಿಟ್ಟು ಕೊಟ್ಬಿಡ್ತಾರೆ. ನಾವು ತಿಂದ್ಬಿಡ್ತೀವಿ. ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ, ಇದನ್ನ ತಿನ್ಬೋದೋ ತಿನ್ನಬಾರ್ದೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ನಾವು ಇದನ್ನೆಲ್ಲ ಬೇಲಿಗೆ ಅಂತ ಬೆಳೆಸ್ತೀವಿ. ಆದರೆ ಜನಗಳು ಮೈಗೈ ನನ್ನ ಮಕ್ಕಳು ತಾವು ದುಡ್ಡು ಮಾಡ್ಕೊಳ್ಳೋಕ್ಕೆ ಇಂಥವೆಲ್ಲನೂ ಹಲ್ಕಟ್ಟು ಕೆಲಸಗಳನ್ನ ಮಾಡ್ತಾರೆ. ದಯವಿಟ್ಟು ಆರೋಗ್ಯ ನಿಮ್ಮದು, ದುಡ್ಡು ನಿಮ್ಮದು. ದುಡ್ಡ ಜೇಬ ಸೇಪಾಗಿ ಮಡಿಕೊಂಡು ನಿಮ್ಮ ಆರೋಗ್ಯವ ನೀವೇ ಉಳಿಸ್ಕೋಬೇಕು. ಇಲ್ಲಿ ರೋಡ್ ಬದಿಲಿ ಹೇಳೋರು ಮಾತನ್ನೆಲ್ಲ ಕೇಳ್ಕೊಂಡು ನಿಮ್ಮ ಆರೋಗ್ಯಗಳನ್ನ ನೀವೇ ಹಾಳು ಮಾಡ್ಕೊಬಿಡಿ. ದಯವಿಟ್ಟು ಇನ್ನೊಂದು ನಿಮಗೋಸ್ಕರ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಾರೆಸ್ಟಿಂದ ಒಂದು ಸಣ್ಣದು ಕಡ್ಡಿ ತಗೊಬರೋಕ್ಕೂ ಬಿಡಲ್ಲ. ಅಂಥದ್ರಲ್ಲಿ ಈ ಕಳ್ಳನ ಮಕ್ಕಳು ಈ ಗೆಡ್ಡೆ ತಗೊಬಂದ್ಬಿಟ್ಟು ಫಾರೆಸ್ಟಿಂದ ಕಿತ್ಕೊಬಂದೀವಿ, ಆ ಗೆಡ್ಡೆ ಈ ಗೆಡ್ಡೆ ಎಷ್ಟೋ ವರ್ಷಕ್ಕೆ ಒಂದ್ಸತಿ ಬಿಡ್ತದೆ ಅಂದ್ಬಿಟ್ಟು ಕಥೆ ಹೊಡೆದ್ರೆ ನಿಮ್ಮನ್ನ ಸುಲಿಗೆ ಮಾಡ್ತಾರೆ, ಜೊತೆಗೆ ನಿಮ್ಮ ಆರೋಗ್ಯನೂ ಹಾಳು ಮಾಡಿಸ್ತಾರೆ. ದಯವಿಟ್ಟು ಹುಷಾರಾಗಿರಿ, ಚೆನ್ನಾಗಿರಿ, ಆರೋಗ್ಯ ಕಾಪಾಡ್ಕೊಳ್ಳಿ.